ತಾಯಿ ಮಹಾಲಕ್ಷ್ಮಿ ಅಪ್ಪ ಮಾಡಿದ ಸಾಲ ಬೆಸ್ತತಿ ಬೆಳೆದೈತಿ. ಇವತ್ತು ಸಾಲಗಾರರು ಮನೆಗೆ ಬರ್ತೀವ ತಂದಾರ. ಗೌರವದಿಂದ ಬದುಕಿದ ಅಪ್ಪನಿಗೆ ಅವಮಾನ ಆಗ್ತೈತಿ. ನೀನೇ ಕಾಪಾಡಬೇಕು ತಾಯಿ. ಓ ಶಿವಣ್ಣ, ಶಿವಣ್ಣ, ಏ ಶಿವಣ್ಣ, ಇವತ್ತು ಹಣ ಕೊಡೋದು ನಿನ್ನ ಮನೆಗೆ ಬೀಗ ಹಾಕ್ತಿ, ನೆನಪಿಟ್ಕೋ. ಶಂಕಣ್ಣ, ಸಮಯ ಕೊಡಿ ಅಂತ ಅಪ್ಪ ಹೇಳಕತ್ತಾರಲ್ಲ. ಇನ್ನು 11 ದಿನದ ವ್ಯವಸ್ಥೆ ಮಾಡ್ತೀವಿ. ಅಲ್ಲಿವರೆಗೂ ನಮ್ಮ ಮನೆ ಮೇಲೆ ಕಣ್ಣು ಹಾಕಬೇಡ್ರಿ. ಹಾಂ ಆಯಿತು, ನೀವು ಹೇಳಾಕತ್ತೀರಿ ಅಂತಂದು ಬಿಟ್ಟು ಹೊಂಟೀನಿ. ಅಷ್ಟೊಳಗೆ ಕೊಡ್ಲಿಕ್ಕೆ ನೋಡಿ ನಿಮ್ಮ ಮನೆ ಬೀಗಾನ ಹಾಕ್ತೀನ. ಯಾಕಮ್ಮ ನೀನು ನಡ್ಬರ್ಕ್ ಬಂದು ಮಾತಾಡ್ತಿ? ಮೊದಲ ವಯಸ್ಸಿಗೆ ಬಂದು ಹೆಣ್ಮಗಳು, ಮೊದಲ ಈ ಗೌಡನ ಕಣ್ಣು ಕೆಟ್ಟದಾವು. ನೀ ಹಿಂಗೆ ಬಂದು ನಡ್ಬರ್ಕ್ ಬಂದು ಮಾತಾಡ್ರೆ ನನಗೆ ಹಂಗತ್ತು ಈ ಕಳೆದು ಬಡ್ದಾಡ್ಬೇಕು. ನೀ ಸುಮ್ಮಿರ್ಬೇಕಿಲ್ಲ. ಇಲ್ಲ ಅಪ್ಪ, ನಾ ಈಗ ಸುಮ್ಮಿದ್ ನನಗೆ ಈಗ ನೀನು ಕಾಪಾಡೋರು ಯಾರು? ಇರಾರೋ ನೀವೊಬ್ಬರೇ. ನನಗೆ ನಿಮ್ದು ಏನಾದರೂ ಆಯ್ತು ಅಂದ್ರೆ ನಾ ಹೆಂಗೆ ಮಾಡ್ಬೇಕು ಹೇಳು? ಇಲ್ಲ, ಅವನು 15 ದಿವಸ ನಂಗೆ ಇದು ಮಾಡೋನು ಹೊಂದಿಸ್ಲಾಕ ಬರ್ತೈತಲ್ಲ. ಅಮ್ಮ ಕಾಮಾಕ್ಷಿ, ನನಗೊಂದು ಲೋಟ ಕಾಫಿ ಕೊಡಮ್ಮ. ಮಾವಯ್ಯ, ಸಿದ್ಧಾರ್ಥ ಇವತ್ತು ವಿದೇಶದಿಂದ ಬರ್ತಾನಂತ ತುಂಬ ಖುಷಿಯಾಗಿದ್ದೀರ ಅನ್ಸತಿ. ಆದರೆ ಅವನಿಗೆ ಈ ನಮ್ಮ ಪದ್ಧತಿ ಎಲ್ಲ ನೆನಪಿರ್ತೈತಿ. ಕಾಮಾಕ್ಷಿ, ಸಿದ್ಧಾರ್ಥ್ ಎಷ್ಟೇ ಓದಿದ್ರು ಈ ಮನೆ ಸಂಸ್ಕಾರ ಮರೆಯುವಂಥ ಹುಡುಗಲ್ಲ. ಅವನಿಗೆ ಸರಿ ಹೊಂದುವಂಥ ಹುಡುಗಿನ ನಾನೇ ತರ್ತೀನಿ. ನನ್ನ ತಂಗಿನೇ ಸಿದ್ಧಾರ್ಥಕ್ಕೆ ಮದುವೆ ಮಾಡಿಸಿ ಇಡೀ ಆಸ್ತಿನ ನನ್ನ ವಶಕ್ಕೆ ಪಡ್ಕೋತೀನಿ. ಅಯ್ಯೋ ಅಮ್ಮ, ಎದೇನು? ಲಕ್ಷ್ಮಿ, ಅಮ್ಮ ಲಕ್ಷ್ಮಿ, ಎಲ್ಲಿದ್ದೀ? ಬಾರಮ್ಮ. ಯಾರಂಕಲ್ ನೀವು? ಏನಾಯ್ತು ನಿಮಗೆ? ಅಪ್ಪ, ಏನಾಯ್ತಪ್ಪ ನಿಮಗೆ? ಸರ್, ಅಪ್ಪನಿಗೆ ಏನಾಯ್ತು? ನಿನಗೂ ಗೊತ್ತಿಲ್ಲಮ್ಮ. ಈಗ ತಾನೇ ಅವರು ಎದೇನು ಅಂತ ಇದ್ರು, ಲಕ್ಷ್ಮಿ ಲಕ್ಷ್ಮಿ ಅಂತ ಇದ್ರು. ನೀವೇನಾ ಲಕ್ಷ್ಮಿ ಅಂತ? ಹೌದು ಸರ್, ನಾನೇ ಲಕ್ಷ್ಮಿ. ನಮ್ಮಪ್ಪನಿಗೆ ಎದೇನೋ ಕಂಡ್ಕೊಂಡ್ಬಿಟ್ಟಿದೆ. ಅಯ್ಯೋ ದೇವ್ರೆ, ಆಸ್ಪತ್ರೆ ಸುರಿಯಕ್ಕೆ ಸನಿ ಇಲ್ಲ, ಇಲ್ಲೇ ಸನಿದಾಗಿಲ್ಲ. ಹೆಂಗೆ ಮಾಡಲಿ? ತಡೀರಿ ಮೇಡಮ್, ಇಲ್ಲೇ ನಾನು ಕಾರ್ ಗಡಿಯಾಗ ಇದು ಫಸ್ಟ್ ಏಡ್ ಬಾಕ್ಸ್ ಇಟ್ಟು ತರ್ತೀನಿ. ತುಂಬ ಧನ್ಯವಾದ ಸರ್. ನೀವು ದೇವ್ರ ಹೆಂಗೆ ಬಂದು ಹೆಚ್ಚು ನಮ್ಮ ಅಪ್ಪನ ಕಾಪಾಡಿದಿರಿ. ಅದು ಕೇವಲ ಹ್ಯುಮ್ಯಾನಿಟಿ. ದೇವರು ಅಂತ ಏನಿಲ್ಲ. ತಕ್ಷಣ ಇವ್ರನ್ನ ಆಸ್ಪತ್ರೆಗೆ ಸೇರಿಸ್ಬೇಕು. ಆಯಿತು ಸರ್. ಆಯಿತು ಸರ್, ಆಯಿತು. ಬನ್ನಿ, ನಾನು ಈ ಸಿಟಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ. ನಾನು ಕಾರ್ ಗಾಡಿಯಾಗ ಬರ್ರಿ. ನೋಡು, ಸಿದ್ಧಾರ್ಥ್ ಬರೋವರೆಗೂ ಆ ಹಳೆ ಫೈಲ್ಸ್ಗಳನ್ನು ನಾಶ ಮಾಡಿಸ್ಬೇಕು. ಆ ಫೈಲ್ ಯಾರಿಗಾದ್ರೂ ಸಿಕ್ಕಿದ್ರೆ ನನ್ನ ಪತಿ ನಾಪತ್ತೆಯಾಗಿರೋದು ರಹಸ್ಯ ಬಯಲಾಗ್ತೈತಿ. ಅಪ್ಪ, ಏನಾಯ್ತಪ್ಪ ನಿಮಗೆ? ಡಾಕ್ಟ್ರು ಏನೋ ಹಾರ್ಟ್ ಪ್ರಾಬ್ಲಮ್ ಐತಿ ಅಂತ ಹೇಳಕತ್ತಾರ. ನೀನಿರೋದು ನನಗೊಬ್ಬನೇ ಅಪ್ಪ. ನೀನು ಇಲ್ಲ ಅಂದರೆ ನಾನು ಅನಾಥ ಆಗಿಬಿಡ್ತೀನಿ. ಅಷ್ಟು ಸಲೀಸಾಗಿ ನಾನು ಬಿಟ್ಟು ಹೋಗಬೇಡಪ್ಪ, ದಯವಿಟ್ಟು. ನೋಡಿ ಅಮ್ಮ, ಅಲ್ಲಿತ್ತು ಐಶ್ವರ್ಯನಿತ್ತು, ಅವ್ರಿಗೆ ಡಿಸ್ಟರ್ಬ್ ಮಾಡಬೇಡಿ. ದಯವಿಟ್ಟು ಹೊರಗೆ ಬನ್ನಿ. ಸರ್, ಆ ಐಶ್ವರ್ಯದಾಗದಾರಲ್ಲ, ಅವ್ರ ಕಂಡೀಷನ್ ಹೆಂಗೈತ್ರಿ? ಆ ಪೇಷಂಟ್ ಕೂಡ ಬಂದವ್ರು ನೀವೇನಪ್ಪ? ಇಲ್ಲ ಸರ್, ಅವ್ರ ಮಗಳು ಬಂದಿದ್ದಾರೆ, ನಾನು ಬೇರೆ ಅವನು. ಪ್ಲೀಸ್ ಅವ್ರನ್ನ ಕರೆಯಪ್ಪ. ನೋಡಿ ಮಿಸ್, ನಿಮ್ಮನ್ನ ಕರೀತಿದ್ದಾರೆ ಇಲ್ಲಿ. ನೋಡಿ ಅಮ್ಮ, ಇಲ್ಲಿ ಅವ್ರ ಮುಂದೆ ನಿಂತ್ಕೊಂಡು ಅಳೋದಾಗಲಿ ಮಾಡಬೇಡಿ. ನಿಮ್ಮ ನೋವು ಗೊತ್ತಾಗುತ್ತೆ, ಆದ್ರೆ ಅವ್ರ ಮುಂದೆ ಹಿಂಗೆಲ್ಲ ಅಳಬಾರ್ದು. ನೋಡಮ್ಮ, ಆಪ್ರೇಷನ್ ಮಾಡಬೇಕು ಈಗಾಗಲೇ ಅಂದ್ರೆ 50,000 ರೂಪಾಯಿ ಕಟ್ಟಬೇಕು. ಇಲ್ಲಿದ್ರೆ ಪೇಷಂಟ್ ಜೀವಕ್ಕೆ ನಾವು ಜವಾಬ್ದಾರಲ್ಲ. ಸರ್, ಅಷ್ಟೊಂದು ಹಣ ಈಗ ಎಲ್ಲಿಂದ ತರಲಿ? ದಯವಿಟ್ಟು ಟ್ರೀಟ್ಮೆಂಟ್ ಶುರು ಮಾಡಿ. ನಾನು ನಾಳೆ ಬೆಳಗ್ಗೆ ಹಿಂಗಾದರೂ ಮಾಡಿ ವ್ಯವಸ್ಥೆ ಮಾಡ್ತೀನಿ. ಇಲ್ಲಿ ರೂಲ್ಸ್ ಅಂದರೆ ರೂಲ್ಸ್. ಹಣ ತಂದ ಮೇಲೆ ಬನ್ನಿ. ಅಯ್ಯೋ ದೇವ್ರೆ, ಅಷ್ಟೊಂದು ದುಡ್ಡನ್ನ ಎಲ್ಲಿಂದ ತರಲಿ? ಹಿಂಗಾದರೂ ಮಾಡಿ ಹೊಲಿಸ್ಕೊಂಡು ಬರ್ತೀನಿ. ಸರ್ ಬನ್ನಿ. ಹೇಳಿ ಸರ್. ಆ ಬೆಡ್ ನಂಬರ್ 10 ಶಿವಣ್ಣ ಅನ್ನೋರ ಬಿಲ್ ಎಷ್ಟಿದೆ
ನಾ ಪೇ ಮಾಡ್ತೀನಿ. 50,000 ಸರ್. ಸರ್ ಓಕೆ ಸರ್, ಆಯಿತು. ನಾವು ಟ್ರೀಟ್ಮೆಂಟ್ ಶುರು ಮಾಡ್ತೀವಿ. ಆಯಿತು ಸರ್. ಸರ್ ನೀವ್ಯಾಕೆ ಇಷ್ಟೊಂದು ಹಣ ಕಟ್ಟಿದ್ರಿ? ನಾ ಈ ಋಣ ಹಿಂಗೆ ತೀರಿಸ್ಲಿ? ನೋಡು, ನಾನು ಇದನ್ನ ನಿಮಗೆ ದಾನ ಅಂತ ಕೊಡಾಕತ್ತಿಲ್ಲ, ಇದು ಲೋನ್. ನನ್ನ ಮನೆಯಾಗ ಕೆಲಸಗಳ ಅಗತ್ಯ ಐತಿ. ನೀನು ಬೆಂಗಳೂರಿಗೆ ಬಂದು ಆ ಸಾಲ ತೀರೋವರೆಗೂ ಅಲ್ಲಿ ಕೆಲಸ ಮಾಡಬೇಕು. ಒಪ್ಪಿಗೆನಾ? ಹಾಂ ಆಯಿತು ಸರ್. ತುಂಬ ಉಪಕಾರ ಆಯಿತು ನಿಮ್ಮಿಂದ. ಬರ್ತೀನಿ ಸರ್ ನಾನು. ಅಂದಾಗೆ ನಿಮ್ಮ ಹೆಸರು ಏನಂದ್ರಿ? ನನ್ನ ಹೆಸರು ಲಕ್ಷ್ಮಿ. ಐ ಕಾಲ್ ಯು ಸಿದ್ಧಾರ್ಥ್. ಓಕೆ ಸರ್, ತುಂಬ ಉಪಕಾರ ಆಯಿತು ಸರ್ ನಿಮ್ಮಿಂದ. ಹಾಯ್, ಹಲೋ, ನಮಸ್ತೆ. ನಾನು ಇದನ್ನ ಮಹಾಲಕ್ಷ್ಮಿ ನಿಲಯ ಅಂತ ಒಂದು ವಿಡಿಯೋ ಮಾಡೀನಿ. ಇಷ್ಟು ದಿನ ವಿಡಿಯೋ ಯಾಕೆ ಮಾಡಿದ್ರಪ್ಪ ಅಂದ್ರೆ ನನಗೂ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಮತ್ತು ಮನೆಯಲ್ಲಿ ಫಂಕ್ಷನ್ ಅದೇನೋ ಹೇಳ್ತಾರಲ್ರಿ, ಬ್ಯಾಸಿಗೆಯಾಗ ಭಾಳ ಫಂಕ್ಷನ್ಗಳು ಬರ್ತಾವೆ. ಅದಕ್ಕೆ ನಮ್ಮ ಮನ್ಯಾಗೂ ಒಂದಿಟ್ಟು ಫಂಕ್ಷನ್ಗಳಿದ್ದು ಆ ಫಂಕ್ಷನ್ಗಳು ಅದು ಇದು ಅಂದ್ಕೋತ ಅಂದ್ರೆ ವಿಡಿಯೋ ಮಾಡ್ಲಿಕ್ಕಾಗಿಲ್ಲ. ಅಕೌಂಟ್ ತೆಗೆದು ನೋಡ್ತೀನಿ, ನಾನು 40 ದಿವಸ ಆಯಿತು ವಿಡಿಯೋಗಳನ್ನ ಹಾಕಿಲ್ಲ. ಪ್ಲೀಸ್ ಕ್ಷಮೆ ಇರಲಿ. ಇದು ಲಕ್ಷ್ಮೀ ನಿವಾಸ ಅಂತ ಹಾಕ್ತಿದ್ದೀನಿ, ಲಕ್ಷ್ಮೀ ನಿಲಯ ಅಂತ ಹಾಕ್ತಿದ್ದೀನಿ. ತುಂಬ ಚಂದ ಐತಿ. ಮತ್ತು ಕಾಮಾಕ್ಷಿ ಪಾತ್ರ ಮುಂದೆ ಹೋಗ್ತಾ ಹೋಗ್ತಾ ಒಳ್ಳೊಳ್ಳೆ ವಿಲನ್ಸ್ಗಳು ಮತ್ತು ಒಳ್ಳೊಳ್ಳೆ ಪಾತ್ರಗಳು ಬರ್ತಾವೆ. ನಿಮ್ಗೆ ಈ ಲಕ್ಷ್ಮೀ ಪಾತ್ರ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಅಂತೂ ಮಾಡಿ ಇಟ್ಕೋತೀರ. ನಮ್ಮ ಸಬ್ಸ್ಕ್ರೈಬರ್ಸ್ ನನಗೆ ಗೊತ್ತು. ವಿಡಿಯೋಸ್ನ ತುಂಬ ಚೆಂದಾಗಿ ಹಾಕ್ತೀನಿ. ಮೇಲೆ ಬಿಟ್ಟು ಬಿಡ್ದಂಗೆ ಹಾಕ್ತೀನಿ. ದಿವ್ಸಕ್ಕೆ ಒಂದು ವಿಡಿಯೋ ಹಾಕ್ಲಾ ಅಥವಾ 2 ವಿಡಿಯೋ ಹಾಕ್ಲಾ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ಪ್ಲೀಸ್ ನಮಗೂ ಸಪೋರ್ಟ್ ಮಾಡಿ. ನಾನು ತುಂಬ ಕಷ್ಟಪಟ್ಟು ವಿಡಿಯೋಗಳನ್ನ ಮಾಡ್ತಿದ್ದೀನಿ. ನನಗೂ ಯಾವುದೋ ಒಂದು ದಡಾನ ಮುಟ್ಟಬೇಕು ಅನ್ನೋ ಆಸೆ ಐತಿ. ಪ್ಲೀಸ್ ಸಪೋರ್ಟ್ ಮಾಡಿ. ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಿಂಗೆ ನಿಮಗೆ ಇಷ್ಟ ಆಗುವಂಥ ವಿಡಿಯೋಗಳನ್ನ ಹಾಕಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ.